ಈ ತ್ರಿವೇಣಿ ಸಂಗಮ ಅಂತೂ ಸಿಕ್ಕಾಪಟ್ಟೆ ಇಂಪಾರ್ಟೆಂಟ್ ಆಗಿರುವಂತ ಜಾಗ. ಯಾಕಂದ್ರೆ ಶ್ರೀಮದ್ ವಾಲ್ಮೀಕಿ ರಾಮಾಯಣ ಮತ್ತೆ ತುಳಸಿ ರಾಮಾಯಣದಲ್ಲಿ ಎರಡರಲ್ಲೂ ಸಹ ಮೆನ್ಷನ್ ಆಗಿರುವಂತ ಈ ಜಾಗ. ನೀವು ಹಂಗೆ ಕಣ್ಣಲ್ಲಿ ನೋಡ್ಬೋದು, ಗಂಗಾ ಮತ್ತೆ ಯಮುನಾ ಎರಡು ಸಹ ಮಿಲನವಾಗ್ತಿರೋಂಥ ಜಾಗಕ್ಕೆ ಹೋಗ್ತಾ ಇದ್ದೀವಿ. ತ್ರಿವೇಣಿ ಸಂಗಮದಲ್ಲಿ ಪ್ರತಿ 12 ವರ್ಷಕ್ಕೊಂದ್ಸಲ ಮಹಾ ಕುಂಭಮೇಳ ನಡೆಯುತ್ತೆ. ಅದಾದ್ಮೇಲೆ ಪ್ರತಿ 6 ವರ್ಷಕ್ಕೊಂದ್ಸಲ ಅರ್ಧ ಕುಂಭಮೇಳ ನಡೆಯುತ್ತೆ. 12 ವರ್ಷಕ್ಕೆ ನಡೀಲಿ 6 ವರ್ಷಕ್ಕೆ ನಡೀಲಿ, ಆದ್ರೆ ವರ್ಷದ 365 ದಿನ ಇಲ್ಲಂತೂ ಸಿಕ್ಕಾಪಟ್ಟಿ ಟೂರಿಸ್ಟ್ಗಳು ಬರ್ತಾರೆ. ಸಂಗಮದ ಹತ್ರ ಬಂದೇ ಬಿಟ್ಟಿದ್ದೀವಿ. ಈ ಬ್ರೌನ್ ಕಲರ್ ನೀರು ನೋಡ್ತಾ ಇದ್ರೆ ನೋಡಿ, ಇದು ತಾಯಿ ಗಂಗೆ ಋಷಿಕೇಶ್ ಹರಿದ್ವಾರದಿಂದ ಬರ್ತಾಳೆ. ಮತ್ತೆ ಅಲ್ಲಿ ನೋಡ್ತಾ ಇದ್ರೆ ನೋಡಿ ಲೈಟ್ ಗ್ರೀನ್ ಕಲರ್, ಅದು ಯಮುನೆ. ಸೊ ಈ ಕಡೆಯಿಂದ ಗಂಗಾ, ಆ ಕಡೆಯಿಂದ ಯಮುನಾ. ತಾಯಿ ಸರಸ್ವತಿ ಪಾತಾಳೆಯಿಂದ ಹೋಗ್ತಾಳೆ. ಸರಸ್ವತಿ, ಗಂಗಾ, ಯಮುನಾ 3 ನದಿಗಳು ವಿಲೀನವಾಗುವಂತ ಮಹಾ ಸಂಗಮ ಇದು. ಗಂಗೆಯ ದಡದಲ್ಲಿ ಪೂಜೆ ಮಾಡ್ತಾವ್ರೆ. ತಾಯಿ ಗಂಗೆ ಒಂದ್ಸಲ ಸೋಕ್ಬಿಟ್ರೆ ಸಾಕು, ನಾವ್ ಏನೇ ಪಾಪ ಮಾಡಿದ್ರು ಎಲ್ಲ ನಾಶವಾಗ್ಬಿಡುತ್ತೆ. ನೋಡಿ ಎಲ್ಲ ಸ್ನಾನ ಮಾಡ್ತಾ ಇದ್ದಾರೆ. ಗಂಗಾಪಾನ ತುಂಗಾ ಸ್ನಾನಕ್ಕೆ ರೆಡಿ ಆಗಿದ್ದೀವಿ. ಈಗ ಸಿಕ್ಕಾಪಟ್ಟೆ ಜನ ಭಕ್ತಾದಿಗಳೆಲ್ಲ ಸ್ನಾನ ಮಾಡ್ತಾವ್ರೆ ಈ ಜಾಗದಲ್ಲಿ. ಗಂಗೆನ ಬಾಟ್ಲಲ್ಲಿ ತುಂಬ್ಕೊಂಡು ಹೋಗ್ತಾ ಇದ್ದಾರೆ ನೋಡಿ ಮನೆಗೆ. ಗಂಗೆ ಚ ಯಮುನೆ ಚೈವ ಗೋದಾವರಿ ಸರಸ್ವತಿ ನರ್ಮದಾ ಸಿಂಧು ಕಾವೇರಿ ಜಲೇಕ್ಸಿಂ ಸನ್ನಿತಂ ಕುರು. ದೇವರ ಸ್ನಾನ ಆಯಿತು, ಸಂಧ್ಯಾ ವಂದನೆ ಆಯಿತು. ಈಗ ಆ ತ್ರಿವೇಣಿ ಸಂಗಮದ ದಡದಲ್ಲಿರೋ ಅಂಥ ರಾಜ ಅಕ್ಬರನ ಫೋರ್ಟ್ಗೆ ಹೋಗ್ತಾ ಇದ್ದೀವಿ ನಾವೀಗ. 16ನೇ ಶತಮಾನದಲ್ಲಿ 45 ವರ್ಷಗಳ ಕಾಲ ಕಟ್ಟಿರೋ ಅಂಥ ರಾಜ ಅಕ್ಬರನ ಕೋಟೆ. ಬನ್ನಿ ನೋಡೋಣ. ರಾಜ ಅಕ್ಬರ ಆಳ್ತಿದ್ದಾಗ ಅಕ್ಬರನ ವಶದಲ್ಲಿತ್ತು ಈ ಕೋಟೆ. ಅದಾದ್ಮೇಲೆ ಬ್ರಿಟಿಷರು ಆಳ್ತಿದ್ದಾಗ ಬ್ರಿಟಿಷರ ವಶದಲ್ಲಿತ್ತು ಈ ಕೋಟೆ. ಬ್ರಿಟಿಷರು ಯಾವಾಗ ನಮ್ಮ ದೇಶನ ಬಿಟ್ಟು ಹೋದ್ರು ಅವಾಗಿಂದ ಇಲ್ಲಿವರೆಗೂ ಅಷ್ಟೇ, ಮುಂದಿನೂ ಅಷ್ಟೇ ಇಂಡಿಯನ್ ಆರ್ಮಿ ಅವರ ವಶದಲ್ಲಿರುತ್ತೆ. ಆದರೆ ಇದರೊಳಗಡೆ ಸಾಕ್ಷಾತ್ ಶ್ರೀರಾಮ ಆಲದ ಮರದ ನೆರಳಲ್ಲಿ ಕೆಲವು ಸಮಯ ಕಳೆದಿದ್ರು. ಆ ಮರನ ನಾವು ಇನ್ನೂ ನೋಡ್ಬೋದು. ವರ್ಷಾನುವರ್ಷದಿಂದ ಆಚೆ ಜನಗಳು ಈ ಕೋಟೆ ಒಳಗಡೆ ಯಾರು ಹೋಗೋಕ್ಕಾಗ್ತಾನೆ ಇರಲಿಲ್ಲ. ಆದರೆ ಇತ್ತೀಚೆಗೆ ಕೋಟೆಯ ಒಂದು ಚಿಕ್ಕ ಭಾಗನ ನಾರ್ಮಲ್ ಜನಗಳಿಗೆ ಓಪನ್ ಮಾಡವ್ರೆ. ಈ ಕೋಟೆ ಇಂಡಿಯನ್ ಆರ್ಮಿ ವಶದಲ್ಲಿತ್ತಲ್ಲ, ಕಾಂಪೌಂಡ್ ಒಳಗಡೆ ಬಂದರೆ ಆರ್ಮಿ ಲೋಕದಲ್ಲಿ ಬಂದಂಗೆ ಅನಿಸುತ್ತೆ.